ಹೇಗೆ ಸರ್ ಮಕ್ಕಳು ಬೆಂಗಳೂರಿಂದ ಕಾಣೆ ಆಗಿದ್ದು ಇವತ್ತು ಇಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಪತ್ತೆ ಆಗಿದೆ. ಅಲ್ಲಿ ನಾನು ಮಲಗಿದ್ದೆ ಮಲಗಿದಾಗ ಬಂದರು ಹೊರಗೆ ಏನು ಬೆಡ್ಶೀಟ್ ಏನೂ ಇತ್ತಿಲ್ಲ. ಆವಾಗ ನೋಡ್ಬಿಟ್ಟು ನನಗೆ ಬಟ್ಟೆ ಇಲ್ವ ಏನಿಲ್ಲ ಅಂತಂದು. ಇಲ್ಲ 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 ಅನ್ಕಲ್ಲ ಏನು ತಂದಿಲ್ಲ ಅಂತಂದ್ರು. ಆಗ ಒಂದು ಸ್ವಲ್ಪ ಬೆಡ್ಶೀಟ್ ತಂದ್ಕೊಡಿ. ಬೆಡ್ಶೀಟ್ ತಂದ್ಕೊಬಿಟ್ಟು ಆಮೇಲೆ ಊಟ ಮಾಡಿದ್ರೆ ಅಂದು ಮಾಡ್ಕೊಬಂದಿವಿ ಅಂತಂದು. ಇವ್ರಿಗೆ ಆಮೇಲೆ ಮನ್ಲಿಗೆ ಆಯ್ತಿಲ್ಲ. ಅಲ್ಲಿ ರಟ್ಗಳಿದ್ವಲ್ಲ ದೊಡ್ಡಗಳು, ಅಲ್ಲಿ ಇಸ್ಕೊಂಬಂದು ಹಾಸಿ ಇಬ್ಬರಿಗೂ ಒಂದೊಂದು ರಗ್ ತಗೊಂಬಂದು ಇಬ್ಬರು ಮಲಿಕಂದ್ರು. ಅಷ್ಟಕ್ಕೆ ಅವ್ರು ನಿದ್ರೆ ಮಾಡಿದ್ರು. ಪುನಃ ಬೆಳಿಗ್ಗೆ ಸ್ನಾನ ಮಾಡಿಸ್ಬಿಟ್ಟು ಧೂಪ ಹಾಕಿಸ್ತೀವಿ. ಪುನಃ ಮಾಮೂಲಿ ನಾನು ಹೋಗ್ತೀನಿ ಅಂದೆ. ಅನ್ಕಲ್ ಹೋಗ್ಬೇಡಿ ಅಂತಂದು. ಆಗ ಫೋನ್ ನಂಬರ್ ಕೂಡ ಫೋನ್ ಮಾಡ್ತೀನಿ, ನಿಮ್ಮ ಊರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತಂದು. ಇವರು ನಂಬರ್ ಗೊತ್ತಿದ್ರು ಕೊಡ್ನಿಲ್ಲ ನನ್ನ ಕಲಿ. ಇಲ್ಲ ನನಗೆ ಗೊತ್ತಿಲ್ಲ ನಂಬರು ಅಂತಂದ್ಬಿಟ್ರು. ನಿಮ್ಮ ಊರಿಗೆ ದುಡ್ಡಂತ ಕರ್ಕೊಂಡು ಹೋಗಿ ಬಿಟ್ಬಿಡ್ತೀನಿ, ಬಿಟ್ಬಿಟ್ಟು ನಾ ಬರ್ತೀನಿ ಬೇಕಾರೆ ಅಂತಂದು. ಇವ್ರೇನು ಈ ನಂಬರ್ ಗಿಂಬರ್ ಏನು ಕೊಡಲಿಲ್ಲ. ಅವ್ರ ಮಮ್ಮಿ ಅವರು ಎಲ್ಲ ನಂಬರು ಗೊತ್ತು ಅಂದರು. ಇವರು ನಂಬರ್ ಮಾತ್ರ ಕೊಡ್ನಿಲ್ಲ, ನಂಗೆ ಯಾವ ನಂಬರು ಗೊತ್ತಿಲ್ಲ ಅಂತಂದ್ಬಿಟ್ರು. ಶನಿವಾರ ಬಂದರು ಸರ್. ಶನಿವಾರದಿಂದ ಇವತ್ತವರೆಗೂ ನಿಮ್ಮ ಜೊತೆನೇ ಇದ್ರಾ? ನಮ್ಮ ಜೊತೆಲೇ ಇದ್ರು. ನೀವು ಏನಕ್ಕೆ ಬಂದಿದ್ದೀರಿ ಸರ್ ಇಲ್ಲಿ? ನಾವು ದರ್ಶನಕ್ಕೆ ಬಂದೋ. ಯಾವ್ದೋ ಬೇಜಾರುಗಳು ಕಣ್ಣು ಸುಮ್ಮನೆ ಅದು ಹೋಗ್ಲಿಲ್ಲ. ಆಮೇಲೆ ಹೋಗೋಣ ಅಂತ ಅಂತಿದ್ದು. ಅನ್ಕಲ್ ನಾಳೆ ಹೋಗೋ ಅಂದ್ಬಿಟ್ಟು ಇವ್ರು ಉಳಿಸ್ಕೊಬಿಟ್ರು. ಹೋಗರೆ ಅಂದ್ಬಿಟ್ಟು ನಾ ಮೊನ್ನೆ ಹೋಗೋ ಅಂತ ಮಾಡಿದ್ವು. ಅನ್ಕಲ್ ಇವತ್ತು ಇಂಜಿನಿಯರಿಂಗ್ ನಮ್ಮ ತಂದೆ ತಾಯಿ ಬರ್ತಾರೆ, ನಾಳೆ ಹೊಂಟಾಗರೆ ಅಂತಂದರು. ಪುನಃ ಇವತ್ತು ಹೋಗ್ತೀನಿ ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಅಂದೆ. ಇಲ್ಲ ಅನ್ಕಲ್ ಇವತ್ತು ಕನಸು ಬಿದ್ದೆ, ಇವತ್ತು ಗ್ಯಾರಂಟಿ ಬರ್ತಾರೆ ನಮ್ಮ ತಾಯಿ ತಂದೆ. ನೀವು ಹೊಂಟೋಗಾದ್ರೆ ಮಧ್ಯ ಮೇಲೆ ಬೇಕಾದ್ರೆ ಹೊಂಟಾಗರಿ ಇರ್ರಿ, ನೀವೇನು ಇದು ಮಾಡಬೇಡಿ, ಊಟ ಗೀಟ ಮಾಡ್ಕೊಂಡಾಗ್ರಿ, ಇವತ್ತು ಗ್ಯಾರಂಟಿ ಬರ್ತಾರೆ. ನಾನು ಕನಸ್ಲಿ ಒಂದು ಸ್ವಲ್ಪ ಆ ಥರ ಅನ್ನಿಸ್ತದೆ. ಹುಡುಗ ಇದ್ದಾಗ ಏನು ಅಂದ, ಅವ್ರ ತಾಯಿ ತಂದೆ ಬಂದ್ರೆ ಹಾಕೋಣ ಅಂತ ಹೇಳಿದ್ರು. ಆಯಿತು ಬಿಡಪ್ಪ, ಬರಲಿ ಕರ್ಕೊಂಡೋಗ್ಲಿ, ಮಾದೇಶ್ವರ ಒಳ್ಳೇದು ಮಾಡಲಿ, ಸದ್ಯಕ್ಕೆ ಅದನ್ನೇ ಕಾಯ್ತಿದ್ವು, ನಾವು ಹೋಗೋಂಬ ಊರಿಗೆ ಅಂತ ಇಷ್ಟಂದೆ ಅಷ್ಟೇ. ಯಾರು ಪ್ರವೀಣ್ ಹೇಳಿದ್ದ ಕನಸಲ್ಲಿ ಬಂದಿದ್ರೆ ಬರ್ತಾರೆ ಅಂತ? ಹಾಂ ಪ್ರವೀಣ್. ಹಾಗನ್ನ ಆಯಿತು ಒಳ್ಳೇದಾಗಲಿ ಹೋಗಪ್ಪ ಅಂತ ಹೇಳಿದೆ. ಮಾದೇಶ್ವರನ ಮತ್ತೊಂದ್ಸಲಿ ಉಳಿಸಿ ಮಾಡೋ, ಒಳ್ಳೇದಾಗಲಿ, ಕರ್ಕೊಂಡು ಹೋಗ್ಲಿ ಬಿಡು, ಅವ್ರ ತಾಯಿ ತಂದೆ ಚೆನ್ನಾಗಿರ್ಲಿ, ಅವ್ರು ಎಷ್ಟು ಕಷ್ಟಪಟ್ಟಿದಾರ ಅಂತ ಹೇಳಿದೆ. ಅವ್ರು ಖುಷಿ ಆದ್ರು. ಅವ್ರು ಅಲ್ಲೇ ಕುಂತಿದ್ರಂತ, ಓಡೋದ್ರಂತ. ಓಡೋಗಿ ಆಮೇಲೆ ಅವ್ನು ಸಿಕ್ತಿಂದಲ್ಲ, ಅವನ್ ಸ್ವಲ್ಪ ಫಸ್ಟು ಏನಾರು ಭಯ, ಏನಾರು ಒಳಗಿಡಿದಾರೋ ಅಂತ ಒಂದು ಸ್ವಲ್ಪ ಭಯ ಇತ್ತು ಅವನಿಗೆ. ಆಗ ಆಮೇಲೆ ಒಳಗೆ ಸ್ನಾನ ಗಿನ ಮಾಡಿಸಿ ಆ ಬಟ್ಟೆ ಕಳೆದಾಕ್ಬಿಟ್ಟು ಬಟ್ಟೆ ಎಲ್ಲ ಬಣಿನೆಲ್ಲ ತಗೊಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಧೂಪ ಹಾಕ್ಬಿಟ್ಟು ಬಂದರು. ಏನು ಮಾಡಾಗಿದ್ದು, ಇನ್ನು ಬಿಟ್ಬಿಟ್ಟು ಆಗಿಲ್ವಲ್ಲ. ಊರಿಗೆ ತಲುಪಿಸ್ತೀನಿ ಅಂದ್ರೆ ಇಲ್ಲ ಬರ್ತಾರೆ ಇರು ಅನ್ಕಲ್ ಇರಿಸ್ಕೊಂಡ್ರು. ನಾನು ಯಾವುದೋ ಒಂದು ಬೇಜಾರಿಗೆ ಸುಮ್ಮನೆ ಉಳ್ಕೊಂಡೆ ಅಷ್ಟೇ. ನಾವೊಬ್ಬರೇ ಇದ್ದು, ನಾವೊಬ್ಬರೇ ಬಂದು ಉಳಿದಿದ್ದೆ. ನಾವು ಸುಮ್ಮನೆ ಯಾವುದೋ ಬೇಜಾರು ಉಳ್ಕೊಂಡು ನಾಳೆ ಹೋಗೋಣ ಆಮೇಲೆ ಇವ್ರು ಕರ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲ ನಾಳೆ ಹೋಗೋಣ ಅಂತ ಇವ್ರು ಉಳಿಸ್ಕೊಂಡ್ರು. ಈ ನಾಳೆ ನೋಡಿದ್ರೆ ನಾನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ನಮ್ಮ ಊರ್ಕೊಂಡು ಹೋಗೋದು. ಇಲ್ಲ ಬರ್ಲ ಬರ್ತಾರ, ನಾ ಬರ್ಲ ಅನ್ಕಲ್ ಹೋಗೋ ನಮ್ಮ ತಾಯಿ ತಂದೆ ಬರ್ತಾರ, ನಾನು ಬಿಟ್ಕೊಟ್ಟಿ ಬನ್ನಿ, ನಿಮ್ಗೆ ದುಡ್ಡಿಗೆ ಯೋಚನೆ ಮಾಡಬೇಡಿ ಅಂತಂದು. ಇಲ್ಲ ನಾಳೆ ಬರ್ತಾರ. ಫೋನ್ ನಂಬರ್ನು ಕೊಡ್ಲಿಲ್ಲ, ಎಲ್ಲ ಗೊತ್ತಿದ್ರು ಇವರು. ಅವರ ಅಮ್ಮ ಅಜ್ಜಿ ಅವರೆಲ್ಲ ಫೋನ್ ನಂಬರ್ ಎಲ್ಲ ಅದ ಅಂತಾರ. ಇವ್ರು ಮಾತ್ರ ಯಾವ್ದು ಗೊತ್ತಿಲ್ಲ ಅನ್ಕಲ್ಲ ಅಂತಂದ್ಬಿಟ್ಟು ಹೇಳಲಿಲ್ಲ. ಇವ್ರಿಗೆ ಟೀ ಗೀಕ್ ಪಡಿಸ್ಕೊಂಡು ಬೆಳಗ್ಗೆನಾಗ ಹೇಳ್ಸ್ಕೊಂಡು ಅತ್ತಾಗಿದ್ದಾಗಿ ಅದನ್ನ ನೋಡ್ಕೊಂಡು ಒಂದು ಸ್ವಲ್ಪ ಅವ್ರು ಬರಾಗಟ ಇಷ್ಟು ಮಾಡಿದೆ. ಬೆಳಗ್ಗೆನಾಗ ಟೀ ಗೀಕ್ ಕೊಡಿಸೋದು, ಊಟಕ್ಕೆ ಕರ್ಕೋದು, ಆಮೇಲೆ ಈ ಚಿರ್ಮುರಿ ಕೇಳಿದ್ರೆ ಕೊಡಿಸೋದು, ಹಿಂಗೆ ಮಾಡಿ ಇಷ್ಟೇ ಕಡೆ ಸದ್ಯಕ್ಕೆ ಅವ್ರು ಬಂದವರು ತಲುಪಿಸ್ತೀವಿ ಅವ್ರ ಮಕ್ಳು. ಫುಲ್ ಪವಾಡನೀಯ ಮಾದಪ್ಪ, ಸತ್ಯ ಫುಲ್ ಪವಾಡನೀಯ. ಸದ್ಯಕ್ಕೆ ಸಿಕ್ಕದಲ್ಲ ಅವ್ರ ತಾಯಿ ತಂದೆ ಚೆನ್ನಾಗಿರಲಿ, ಇನ್ಕೇರ ಮುಂದ್ಕೇರ ಒಳ್ಳೆ ಬುದ್ಧಿ ಕಲೀರಿ, ಓದಿ ಚೆನ್ನಾಗಿ ಈ ಥರ ಬರೋಕ್ಕೆ ಹೋಗಬೇಡಿ ಅಂತ ಹೇಳಿದೆ. ನಾನು ಏನೇನೋ ಕೇಳಿದೆ, ಇವರು ಏನು ಬಾಯ್ಬಿಟ್ಟೆ. ಬಂದ್ಬಿಟ್ಟು ಅನ್ಕಲ್ಲ ಮಾದೇಶ್ವರ ಒಂದು ಸ್ವಲ್ಪ ಇಷ್ಟವಾಗೋಯ್ತು, ಆ ಗ್ಯಾಣದ ಮೇಲೆ ಬಂದ್ಬಿಟ್ಟು ಅಂತಂದು. ಆಯಿತು ಬಿಡಪ್ಪ ಇರಿ, ಸರಿ ಕಳಿಸ್ಕೊಟ್ಟೆ ಅಂದರು. ಏನು ಹೇಳ್ತಿತ್ತಿಲ್ಲ ಇವರು. ಎಲ್ಲಿಂದ ಅಂದ್ರೆ ಅಲ್ಲಿಂದ ಬಂದು ನಮ್ಮ ಅಣ್ಣವರ ಯಪ್ಪಸ್ವಾಮಿಗೋರ ಅವ್ರು ಬರ್ತಾರ, ಅಷ್ಟು ಗಂಟೆ ಇಲ್ಲಿರೋ ಅಂದರು ಅಂತ ಇಷ್ಟಂದ್ರು ಹೊರತು ಇನ್ನೇನು ಹೇಳ್ತಿದ್ದಿಲ್ಲ ಅವರು. ಅದು ಅಷ್ಟು ಬಿಟ್ರೆ ಇನ್ನೇನು ಹೇಳ್ತಿದ್ದಿಲ್ಲ ಅವರು. ಅದು ಬಿಟ್ರೆ ಇನ್ನೇನು ಹೇಳ್ತಿದ್ದಿಲ್ಲ ಏನು ಹೇಳ್ತಿದ್ದಿಲ್ಲ. ಅದೇ
ಅವ್ರ ಸಬರಿ ಮೇಲೆ ಹೋಗ್ತಾರ, ನನ್ನ ಕರ್ಕೊ ಹೋಯ್ತಾರ. ಅವ್ರು ಬರಗಟ್ಟಿ ಇಲ್ಲಿ ಇರ್ಬೇಕು. ಇಷ್ಟು ಬಿಟ್ರೆ ಇನ್ನೇನು ಹೇಳ್ತಿದ್ದಿಲ್ಲ ಅವರು. ಇನ್ನು ಬೇರೆ ಏನು ಬಾಯ್ ಬಿಡ್ತಿದ್ದಿಲ್ಲ ಅವರು. ತಂದೆ ತಾಯಿ ಏನ್ ಹೇಳಿದ್ರು ಸರ್ ಇವಾಗ ಸಿಕ್ಕಿದ್ಮೇಲೆ? ಅವ್ರು ಹೇಳಿದ್ರು, ಸದ್ಯಕ್ಕ ಬಾಲೇಶ್ವರನಿಗೆ ನೀವೇ ಒಂದು ಸ್ವಲ್ಪ ಕಾಪಾಡಿದ ದೇವರು ನೀವೇ. ಅಯ್ಯೋ ನಾನೇ ದೇವರು ಅಲ್ಲವನ, ಅವನ ಕೈ ಮುಗಿರಿ. ನಾನು ಮಾಡಾಕರ್ತೇವೆ, ನಾ ಮಾಡಿದ್ದೀನಿ, ಅದೆಲ್ಲ ಮಾಡಾಕರ್ತೆ. ನಮ್ಮ ಇಷ್ಟು ಆಗಿ ನಮಗೂ ಕಷ್ಟ ಬಂದಾಗ ಯಾರು ನಮಗೂ ಕಾಪಾಡ್ತಾರ. ನಾನು ಮಾಡಾಕರ್ತೇವೆ ಮಾಡಿದ್ರಿ ಅಂತ ಹೇಳಿ ಅಷ್ಟಕ್ಕೆ ಅವ್ರು ಒಳಗೋದ್ರು. ಪುನಃ ನಾ ಈ ಕಡೆ ಬಂದು ಪುನಃ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸ್ಕೊಂಡು ಬಂದು. ಅವ್ರ ಅರ್ಕೆ ಕಟ್ಕೊಳಕ್ ಬಂದ್ರು, ಮಕ್ಳುಗಳು ಸಿಗ್ಲಿ ಅಂತ. ಅರ್ಕೆ ಕಟ್ಕೊಳಕ್ ಬಂದಂತ ಸ್ಥಳದಲ್ಲೇ, ಪವಾಡ ಸ್ಥಳದಲ್ಲೇ ಸಿಕ್ಕಿದ್ರಲ್ಲ ಅಂತ ಮಕ್ಕಳು. ಅದೇ ಅವನೇ ಮಲೆ ಮಾಸ್ತರ ಪವಾಡ ಆಗಿ ಅವನೇ ಶಿಕ್ಷಣ. ಅವ್ರ ಮನ ದೇವರೆಲ್ವಾ ಕರ್ಕೊಂಬಂದನ ಅವ್ರನ್ನ ಅಲ್ಲಿಂದ ಅದಕ್ಕೆ ಇಲ್ಲಿಗ. ಕೃಷ್ಣ ಅಂತೇಳಿ. ನೀವು ಎಲ್ಲಿಂದ ಬಂದಿರೋದು? ಅಲ್ಲಿ ನಾವು ಸುಣ್ಣದ ಸೋಂಬಳ್ಳಿ. ಸೋಂಬಳ್ಳಿ ದರ್ಶನಕ್ಕೆ ಬಂದ್ಮೇಲೆ ನೆನ್ನೆನೆ ಹೋಗ್ಬೇಕು ಅನ್ನೋ. ಇಲ್ಲ ನಮ್ಮ ಅಣ್ಕಾಲ ಇನ್ನೊಂದು 2 ಜನ ಬರ್ತಾರೆ, ಇರುವ ಅಣ್ಕಾಲ ಹೊಂಟೋಗಾಯ್ ನಮ್ಗೆ ಹೊಂಟೋರ ಬೇಜಾರಾಗೋಯ್ತದ ಅತ್ತಾಗಿದ್ದಾಗ ಅಂತಂದ್ರು. ಅದಕ್ಕೆ ಆಯ್ತು ಬಿಡಪ್ಪ ಅಂದ್ಬಿಟ್ಟು ಬೆಳಿಗ್ಗೆ ತಿಂಡಿ ಮಾಡ್ಕೊಂಡು ಹೋಯ್ತೀನಿ ಹೋಗು ಅಂತಂದು. ಇದರ ಹಂಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬೇಕಾರೆ ಎಲ್ಲಿಗೆ ಅಂದು. ಇಲ್ಲ ಹಿರಿಯ ಅಣ್ಕಲ್ ಇವತ್ತು ಬತ್ತರ ಕಣ ಗ್ಯಾರಂಟಿ ಎಷ್ಟೊತ್ತಾದ್ರು ಅಂತಂದ್ರು. ಆಯ್ತು ಬಿಡಪ್ಪ ಅಂತಂದು. ಅಷ್ಟಕ್ಕೆ ಅವರು ನಾನು ಅಲ್ಲಿ ಕೂತಿದ್ದೆ, ಅಲ್ಲಿ ಮರ್ತಪ್ಪ. ಅಷ್ಟಕ್ಕೆ ಈ ಹುಡುಗ ಬಂದು ಕರೆದ್ರು, ಇನ್ನೊಬ್ಬ ಹುಡುಗ ಆಯ್ತು. ಅಷ್ಟಕ್ಕೆ ಬಂದರೆ ಅವ್ರ ತಾಯಿ ತಂದೆ ಸರಿ ಬರಲಿ ಬಿಡಪ್ಪ, ಒಳ್ಳೇದಾಯ್ತು. ಇಲ್ಲ ಇನ್ನೊಬ್ಬ ಹುಡುಗ ಅವನ 3 ಆಳಿದ್ರು ಅಲ್ಲ ಪಕ್ಕ, ನಮ್ಮೂರ ಪಕ್ಕ ಕಬ್ಬಳದೊಂದು ಹುಡುಗ. ಅವ್ರ ತಾಯಿಯವ್ರ ತಂದೆ ಬಂದಾರ, ನಾನು ಬರಲಿ ಬಿಡು ಅಂದ್ಬಿಟ್ಟು ಆಮೇಲೆ ಬಂದು. ಅಷ್ಟಕ್ಕೆ ಸದ್ಯ ಹೋಗಿ ಏನೆಲ್ಲ ಸ್ನಾನ ಮಾಡ್ಕೊಂಡು ಬಂದು ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.